ಗೆ ಬಿಡದಿಯ ಭೂ ಯುದ್ಧ ವಿಚಾರಕ್ಕೆ ಬರೋಣ. ನಿನ್ನೆ ಅಷ್ಟೇ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಘೋಷಣೆ ಮಾಡಿದ್ರು. ಬಿಜೆಪಿ ನಾಯಕರ ಘೋಷಣೆಯ ಬೆನ್ನಲ್ಲೇ ಈಗ ಜೆಡಿಎಸ್ನಿಂದಲೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಡಿಸೈಡ್ ಮಾಡಲಾಗಿದೆ. ಬಿಡದಿ ಭೂ ಯುದ್ಧ ವಿಚಾರ ಸಂಬಂಧ ಜೆಡಿಎಸ್ನಿಂದಲೂ ಪಾದಯಾತ್ರೆ ಮಾಡೋದಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಮಂತ್ ಎಂಡ್ ಒಳಗಡೆ ಮಾಡಬಹುದು. ನಿಖಿಲ್ ಕುಮಾರಸ್ವಾಮಿ ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಬೈರಮಂಗಲ ಅಂದ್ರೆ ಬಿಡದಿಯಲ್ಲಿ ಬೈರಮಂಗಲದಲ್ಲಿ ಈಗ ಆಲ್ರೆಡಿ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೋ ಆ ಜಾಗದಿಂದ ಫ್ರೀಡಂ ಪಾರ್ಕ್ ತನಕವೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ. ಜುಲೈ 30, 31 ಮತ್ತು ಆಗಸ್ಟ್ 1ರಂದು ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಡಿಸೈಡ್ ಮಾಡಿದೆ. ಬಿಜೆಪಿ ಪಾದಯಾತ್ರೆಗೂ ಮುಂಚೆನೇ ದಳಪತಿಗಳು ರಣತಂತ್ರ ರೂಪಿಸ್ತಾ ಇರೋದು. ಇಲ್ಲಿ 3 ದಿನಗಳ ಕಾಲ ಪಾದಯಾತ್ರೆ ಮಾಡೋದಕ್ಕೆ ಜೆಡಿಎಸ್ ಡಿಸೈಡ್ ಮಾಡಿದೆ. ಬಟ್ ಇಲ್ಲಿ ನೋಡಿ, ಗಮನಿಸಿ, ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಲೇ ಇಲ್ವಲ್ಲ. ಪ್ರತ್ಯೇಕ ಪಾದಯಾತ್ರೆಗೆ ಜೆಡಿಎಸ್ ಬಿಜೆಪಿ ಮುಂದಾಗ್ತಾ ಇದೆ. ಮೈತ್ರಿ ನಾಯಕರ ಪ್ರತ್ಯೇಕ ಪಾದಯಾತ್ರೆ ಇದು. ದೋಸ್ತಿಗಳ ಪ್ರತ್ಯೇಕ ಪಾದಯಾತ್ರೆ ಇದು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪಾದಯಾತ್ರೆ ಮಾಡೋದಕ್ಕೆ ಜೆಡಿಎಸ್ ಡಿಸೈಡ್ ಮಾಡಿದೆ. ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ ಇವತ್ತು ನೋಡಿ. ಇದೇ ಜುಲೈ 30, 31 ಮತ್ತು ಆಗಸ್ಟ್ 1ನೇ ತಾರೀಕಿನ ತನಕ 3 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ನಿನ್ನೆ ಘೋಷಣೆ ಮಾಡಿದ್ದಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಷ್ಟೇ. ಅದರ ರೂಪುರೇಷೆ, ದಿನಾಂಕ ಎಲ್ಲವನ್ನು ನಿಗದಿ ಮಾಡಿಸೋದಕ್ಕೆ ಒಂದು ಮೀಟಿಂಗ್ ಮಾಡ್ಕೊಂಡು ನಾವು ಹೇಳ್ತೀವಿ ಅಂತ ಹೇಳಿದರು. ಅವರು ಮೀಟಿಂಗ್ ಮಾಡೋದಕ್ಕೂ ಮುಂಚೆನೇ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಜೆಡಿಎಸ್ ಪಕ್ಷ. ಮತ್ತೆ ಅವ್ರು ದುಡಿಲಿಕ್ಕಾಗಲ್ಲ. ಅವ್ರು ಸಾಯೋ ಏನಾಗ್ತದೆ, ಇವತ್ತು ಜಮೀನು ಮಾರಿದಾಗ 2 ಕೋಟಿನೋ 3 ಕೋಟಿನೋ ಹಣ ಬರ್ಬೋದು. ಅದನ್ನೆಲ್ಲ ಖರ್ಚು ಮಾಡಿ ಯಾವುದೋ ಒಂದು ಮಗುನ ಇಂಜಿನಿಯರಿಂಗೋ ಮೆಡಿಕಲ್ಲೋ ಸೇರಿಸಿದ್ರೆ ಆ 3 ಕೋಟಿನಲ್ಲಿ ಮತ್ತೆ ಅವ್ರು ದುಡಿಲಿಕ್ಕಾಗಲ್ಲ, ಅವ್ರು ಸಾಯೋವರೆಗೂ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲೂ ಒಂದು ಅಭಿಪ್ರಾಯಗಳು ಕೂಡ ಮೂಡಿರೋದ್ರಿಂದ ಇರೋ ಆಸ್ತಿ ಕಳ್ಕೊಂಡು ಎಲ್ಲಿ ಹೋಗಬೇಕು. ಒಂದು ಕಡೆ ಇವರು ಈ ಥರ ಮಾಡ್ತಕ್ಕಂಥದ್ದು, ಒಂದು ಕಡೆ ಇದು. ಉದಾಹರಣೆಗೆ ಇವರು ಯಾವಾಗಲೂ ಕೂಡ ಇದು ಕುಮಾರಸ್ವಾಮಿಯವ್ರ ಕೂಸು ಅಂತಾರೆ. ಒಂದು ಸರ್ಕಾರ ನಿಮ್ದು ಇರಬೇಕಾದ್ರೆ ನೀವು ಅದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ, ಮಾಡಿ. ಇದನ್ನು ಮಾಡಿದ್ರಿ ನೀವೆಲ್ಲಿ ದೇವನಹಳ್ಳಿ ಏರಿಯಾದಲ್ಲಿ ಅದನ್ನು ಕೈ ಬಿಡ್ತಕ್ಕಂಥ ಪ್ರಸಂಗ ಮಾಡಿದ್ರಿ. ಇದಕ್ಕೆ ಯಾಕಾಗಲ್ಲ? ಸುಮ್ಮನೆ ನಮ್ಮನ್ನು ದೂಷಣೆ ಮಾಡಿ ಬೆಳ್ಳಿಟ್ಟು ತೋರಿಸಿ ನೀವಲ್ಲಿ ಏನೋ ಒಂದು ಬೇರೆ ಒಂದು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಸರಿನೇ. ದಯಮಾಡಿ ಇದೆಲ್ಲ ಈ ಥರ ನಿಲುವುಗಳು ಯಾರಿಗೂ ಜನಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಲಿ ಯಾರು ಕೂಡ ಮೂಢಾತಂಬ್ರಿಲ್ಲ. ದಯಮಾಡಿ ಇದನ್ನು ಶೀಘ್ರವಾಗಿ ಹಿಂಪಡಿಬೇಕು. ಇಲ್ಲಾಂದರೆ ನಿರಂತರವಾಗಿ ಹೋರಾಟಗಳು ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ರೈತ ಸಂಘಗಳು ಎಲ್ಲರೂ ಕೂಡ ಬೀದಿಗಿಳಿದು ಇವತ್ತು ನಿಮಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ಇದನ್ನು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಶೀಘ್ರವಾಗಿ ಈ ಒಂದು ಯೋಜನೆನ ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಈಗ ಒಂದು ಅಲ್ಲಿ ಏನಾಗ್ತದೆ, ಎಲ್ಲ ಇವರವೇ ಎಲ್ಲ ಬೇನಾಮಿ ಆಸ್ತಿಗಳು ಯಾರ್ಯಾರವಿದ್ದಾವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳಿರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ನೋಡಿ, ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೂ ಮುಂಚೆ ಜೆಡಿಎಸ್ ಈಗ ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದೆ. ಈ ಮಂತ್ ಎಂಡ್ ಜುಲೈ 30, 31, 1ನೇ ತಾರೀಕು 3 ದಿನಗಳ ಪಾದಯಾತ್ರೆ. ಎಲ್ಲಿಂದ? ಬೈರಮಂಗಲದಿಂದ. ಎಲ್ಲಿಯ ತನಕ? ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ತನಕ 3 ದಿನಗಳ ಪಾದಯಾತ್ರೆ. ಮೈತ್ರಿ ನಾಯಕರ ಮೇಲೆ ಒಟ್ಟಿಗೆ ಮಾಡ್ಬೋದಾಗಿತ್ತಾ ಅಂತ. ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಕ್ರೆಡಿಟ್ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಅಂತ. ಅಲ್ಲ, ಅದೇ ಮಾತಾಗ್ತಾ ಇರೋದೀಗ. ಈಗ ರೈತರ ಪರವಾಗಿ ಹೋರಾಟಕ್ಕೆ ಅಂತ ಹೇಳಿದ ಮೇಲೆ, ಅದು ಮೈತ್ರಿ ನಾಯಕರು ಹೋರಾಟಕ್ಕೆ ಇಳಿದ ಮೇಲೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ಮೇಲೆ ಜೆಡಿಎಸ್ನವರು ದಿನಾಂಕವನ್ನು ಈಗ ನಿಗದಿ ಮಾಡಿಬಿಟ್ರು. ಮೈತ್ರಿ ನಾಯಕರು ಒಟ್ಟಿಗೆ ಪಾದಯಾತ್ರೆ ಮಾಡಿದಿದ್ರೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಒಂದ್ ಕಡೆ ಬಿಜೆಪಿ ನಿನ್ನೆಯಷ್ಟೇ ಘೋಷಣೆ ಮಾಡ್ತು ಪಾದಯಾತ್ರೆ ಮಾಡ್ತೀವಿ ಅಂತ, ಡೇಟು ರೂಪುರೇಷೆ ಬಗ್ಗೆ ನೆಕ್ಸ್ಟ್ ಹೇಳ್ತೀವಿ ಅಂತ. ಅವ್ರು ಹೇಳೋದಕ್ಕೂ ಮುಂಚೆನೇ ಜೆಡಿಎಸ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದೆ, 3 ದಿನಗಳ ಪಾದಯಾತ್ರೆ. ಏನು ಕ್ರೆಡಿಟ್ ವಿಚಾರಕ್ಕೆ ಏನಾದರೂ ಇಷ್ಟು ಬೇಗ ಮಾಡ್ತಿರೋದಾ? ಒಟ್ಟಿಗೆ ಮಾಡ್ಬೋದಾಗಿತ್ತಲ್ಲ ಮೈತ್ರಿ ನಾಯಕರು ಅಂದಮೇಲೆ.
ಸಹಜವಾಗಿ ಎಲ್ಲೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ನಾವು ಜಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಸಮನ್ವಯದ ಕೊರತೆ ಅಂತೇಳಿ ಒಂದ್ ರೀತಿಯ ಒಂದು ಕೊರತೆ ಇದೆ ಅಂತೇಳಿ ಒಂದು ಸಮನ್ವಯ ಒಂದು ಸಮಿತಿ ಕೂಡ ಮಾಡ್ತೀವಿ ಅಂತೇಳಿ ಕಳೆದ ವಾರ ಅಷ್ಟೇ ವಿಜೇಂದ್ರ ಕೂಡ ಅನೌನ್ಸ್ ಮಾಡಿದ್ರು. ಆದ್ರೆ ಈಗ ಆಗ್ತಿರುವಂತ ಬೆಳವಣಿಗೆ ನೋಡಿದ್ರೆ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಸಂಬಂಧ ಏನಿದೆ ಮತ್ತಷ್ಟು ದೂರವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಿಡದಿ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು. ನಾವು ಬಿಡದಿಯ ಬೈರ್ಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಒಂದು ಪಾದಯಾತ್ರೆ ಮಾಡ್ತೀವಿ, ಇನ್ನು 2-3 ದಿನಗಳಲ್ಲಿ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ವಿಜೇಂದ್ರ ನಿನ್ನೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಜೆಡಿಎಸ್ ನಾಯಕರು ನೇರವಾಗಿ ದಿನಾಂಕವನ್ನು ಅನೌನ್ಸ್ ಮಾಡಿರುವಂತದ್ದು ಜುಲೈ 30, 31 ಮತ್ತು ಆಗಸ್ಟ್ 1 ಒಟ್ಟು 3 ದಿನಗಳ ಕಾಲ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಜೆಡಿಎಲ್ಪಿ ನಾಯಕರಂತ ಸುರೇಶ್ ಬಾಬು ಅವರು ಇವತ್ತು ಬೆಂಗಳೂರಿನ ಜೆಪಿ ಭವನದಲ್ಲಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಎಲ್ಲೋ ಒಂದ್ ಕಡೆ ಬಿಡದಿ ವಿಚಾರ ಸಂಬಂಧಪಟ್ಟಂತೆ ಒಂದು ಕ್ರೆಡಿಟ್ ವಾರ್ ವಿಚಾರ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಒಂದು ದೊಡ್ಡ ಮಟ್ಟದ ಅಗ್ಗಜಗ್ಗಾಟ ಶುರು ಆಗುವಂತದ್ದು ಬಹುತೇಕ ಖಚಿತ ಆಗಿರುತ್ತದೆ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ವಿಚಾರ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಈ ಹಿಂದೆ ಮೂಢ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರು ಕೂಡ ಒಂದು ಪಾದಯಾತ್ರೆ ಮಾಡಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಜಂಟಿಯಾಗಿ ಹೋರಾಟ ಮಾಡಿದ್ರು. ಇದಾದ ಬಳಿಕ ವಾಲ್ಮೀಕಿ ಹಗರಣ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಈ ಒಂದು ಹೋರಾಟಕ್ಕೆ ಧುಮುಕಿರ್ಲಿಲ್ಲ, ಕೇವಲ ಬಿಜೆಪಿ ನಾಯಕರು ಈ ಒಂದು ಹೋರಾಟ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಬಿಡದಿಯ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಏನಿದೆ ಇದು ಸಹಜವಾಗಿ ಜೆಡಿಎಸ್ಗೆ ಒಂದು ದೊಡ್ಡ ಮಟ್ಟದ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿದೆ. ಹಾಗಾಗಿ ಇದನ್ನೇ ಎನ್ಕ್ಯಾಚ್ ಮಾಡ್ಕೊಳ್ಳಕ್ಕೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ಜೆಡಿಎಸ್ ಗಿಂತ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ರ ಬೆನ್ನಲ್ಲೇ ಇವತ್ತು ಜೆಡಿಎಸ್ ನಾಯಕರು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರೆ ನಾವು 3 ದಿನಗಳ ಕಾಲ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ. ಹಾಗಾಗಿ ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಎಲ್ಲೋ ಒಂದ್ ಕಡೆ ಒಂದು ರೀತಿಯ ಕ್ರೆಡಿಟ್ ವಾರ್ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಆಂತರಿಕ ಕಲಹ ಸೃಷ್ಟಿಯಾಗೋದು ಬಹುತೇಕ ಖಚಿತ ಆಗಿರುವಂತದ್ದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಜೆಡಿಎಸ್ ನಾಯಕರು ಅನೌನ್ಸ್ ಮಾಡಿದ್ದಾರೆ ಅಧಿಕೃತವಾಗಿ ಈ ಒಂದು ಹೋರಾಟದ ಜೊತೆಗೆ ಬಿಜೆಪಿ ನಾಯಕರ ಜೊತೆ ಸೇರ್ತಾರ ಅಥವಾ ಅವರು ಏನಾದ್ರೂ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದಿರ್ಬೇಕಾಗುತ್ತೆ. ಯಾಕಂದ್ರೆ ಆಗಸ್ಟ್ ಮೊದಲನೇ ವಾರದಿಂದ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನ ಮುನ್ನವೇ ಈ ಒಂದು ಹೋರಾಟವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಜೆಡಿಎಸ್ ನಾಯಕರು 30, 31 ಆಗಸ್ಟ್ 1 ಒಟ್ಟು 3 ದಿನಗಳ ಕಾಲ ಈ ಒಂದು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಅನೌನ್ಸ್ ಮಾಡಿದ್ದಾರೆ, ಆದ್ರೆ ಇನ್ನೂ ದಿನಾಂಕವನ್ನ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಜೆಡಿಎಸ್ ನಾಯಕರು ಅನೌನ್ಸ್ ಮಾಡಿದಂತ ದಿನಾಂಕದಿಂದ ಅವರು ಕೂಡ ಹೋರಾಟ ಮಾಡ್ತಾರ, ಅವರ ಜೊತೆಗೆ ಜಂಟಿಯಾಗಿ ಹೋರಾಟ ಮಾಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.